ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನನಗೆ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತು ಗಂಗೆ ಪೂಜೆ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ನಾನು ಇಷ್ಟು ದಿನ ತಣ್ಣೀರು ಮುಟ್ಟಿರಲಿಲ್ಲ, ಬಿಸಿನೀರಲ್ಲೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಅದಕ್ಕೆ ಅಂತಲೇ ನಮ್ಮ ಮನೇಲಿ ಗಂಗೆ ಪೂಜೆ ಶಾಸ್ತ್ರ ಮಾಡಿಸ್ತಾರೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಸ್ಪೆಷಲಾಗಿ ಕಡುಬು ಮಾಡ್ತಾರೆ. ಆ್ಯಂಡ್ ಇವತ್ತು ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ, ನೋಡಿ. ಆ್ಯಂಡ್ ಈಗ ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲೊಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಡಬೇಕು. ಅದಕ್ಕೆ ಈಗ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮನೆ ಅಕ್ಕಪಕ್ಕ ಎಲ್ಲ ಕೆರೆ ಆ ಥರದ್ದೆಲ್ಲ ಏನೂ ಇಲ್ಲ. ಅದಕ್ಕೇ ತೊಟ್ಟಿಗೆ ಮಾಡಿ ಸುಮ್ಮನೆ ನೆಲ್ಲಿ ಪೂಜೆ ಅಂತ ಮಾಡಿಸ್ತಾರೆ, ತಣ್ಣೀರು ಮುಟ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಜಸ್ಟ್ ತಣ್ಣೀರು ಮುಟ್ಸಿರ್ತಾರಷ್ಟೇ. ಆದ್ರೂ ತಣ್ಣೀರಲ್ಲಿ ಕೆಲಸ ಮಾಡೋಕ್ಕೆಲ್ಲ ಕೊಡಲ್ಲ, ಬಿಸಿನೀರಲ್ಲೇ ಕೆಲಸ ಮಾಡ್ಕೋಬೇಕು. 9 ತಿಂಗಳಾದಮೇಲೆ ತಣ್ಣೀರು ಮುಟ್ಕೋಬೋದು. ನನಗೂ ಹೇಗೆ ಮಾಡೋದು ಅಂತೆಲ್ಲ ಗೊತ್ತಿಲ್ಲ. ನಮ್ಮ ಅತ್ತೆ ಹೇಗೆ ಹೇಳ್ಕೊಡ್ತಾರೋ ಹಾಗೆ ಮಾಡ್ತೀನಿ ಅಷ್ಟೇ. ಅದು ಗೌರಿ ಪೂಜೆಗೆ ಸುಮ್ಮನೆ ನೀರು ಮುಟ್ಟೋ ಶಾಸ್ತ್ರಕ್ಕೆ ಅಷ್ಟೇ. ಗಂಟು ಬರ್ದು ಕಟ್ಟು ಕಟ್ಟು ನೀರು ಬಿಡು ಬಿಡು. ಅವಳಿಗೆ ನೀರು ಮುಡ್ಸೋ ಪೂಜೆ ಮಾಡ್ಕೋಬೇಕು. ಬಿಳೆದೆಲೆ ಐತಲ್ಲಕ್ಕ ಇಡಂಗೆ. ಒಂದ್ಸತಿ ಅವಳ ಕೈಲಿ ನೀರು ಬಿಡಿಸ್ಬೇಕಿತ್ತು. ಹಣ್ಣು ಕಾಯಿ ಹೊಡಿ, ಅಲ್ಲೇ ಹೊಡಿ, ಅದಕ್ಕೆ ಹೊಡಿ, ಅಲ್ಲೇ ಹೊಡಿ, ಅಲ್ಲೇ ಹೊಡಿ. ಏಣಿಗೆ ಹಿಡ್ಕೊಂಡು ಹೊಡಿಬೇಕು, ಜೋರಾಗಿ ಹೊಡಿ. ಹಾಂ ಅಂತೇಳಿ ಇಡಲಿ, ಅಲ್ಲೇ ಇಡು. ಹಾಂ, ಗೆಜ್ಜಬತ್ತಿ ಬೆಳಗು. ಈ ಗಾಳಿ ಬೇರೆ ಬೀಸ್ತೈತಲ್ಲ, ಇದಕ್ಕೆ ನೀರು ಸಿಗಬೇಕಾ? ಅದಕ್ಕೆ ನಾನು ಕಳಿ ಪೂಜೆ ಮಾಡು. ನಿಧಾನಕ್ಕೆ ಬೆಳಗು, ಸೂರ್ಯಂಗೆ ಬೆಳಗು. ಅದನ್ನೇ ಹೆಜ್ಗೋ. ನಮಸ್ಕಾರ ಮಾಡ್ಕೊ. ನೀರು ಮುಟ್ಟಿ ನೀರು ಬಿಡಿಸು. ಮತ್ತೆ 2 ಕೈಲಿ ಮುಟ್ಟು. ನಾವು ತಲೆ ಮೇಲೆ ಸ್ವಲ್ಪ ಹಾಕೋ, ಜಾಸ್ತಿ ಹೊತ್ತು ಬೇಡ. ಬಿಡು ಸಾಕು. ಗಗನ ಕರಿ, ಈ ಕಡೆಗೆ ಬರ್ರಿ. ಅವನಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊ. ಬಿಡೋ ನೀನು ಪಂಚೆ ಕೆಳಿಕೆ. ಪರವಾಗಿಲ್ಲ ಬಿಡು. ಹಾಂ ಹಾಂ ಗುಂಡ ಚೆನ್ನಾಗಿ ನೋಡ್ಕೊಳ್ಳಿ, ಸುಖವಾಗಿ ಚೆನ್ನಾಗೆ. ಹಾಂ ಸರಿ. ಗುಡ್. ಕೊಡು ಬಾಳೆಹಣ್ಣು ಕೊಡು. ಹಾಂ ಕೊಡು. ನಮಸ್ಕಾರ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊ. ಹಾಂ
ಎಲ್ಲಡಿಕೆ ಕೈಯಲ್ಲಿ ಇಟ್ಟು ಕೊಡ್ಬೇಕು. ಬಾಯ್ ಮಾಡಿ ಗಾಯ್ಸ್, ನಾವು ಕಡುಬಿಗೆ ಸ್ಟಾರ್ಟ್ ಮಾಡಿದ್ವಿ. ಈಗ ನೆನೆ ಹಾಕಿ ಇಟ್ಟಿದ್ವಿ. ಎಷ್ಟು ಅವರ್ ಆಯ್ತು? 3 hours. ಒಂದು 3 ಗಂಟೆ ನೆನೆ ಹಾಕಿ ಇಟ್ಟಿದ್ವಿ. ಇವಾಗ ಸೋರ್ಸ್ಕೋತಾ ಇದ್ದಾರೆ ನಮ್ಮ ಅತ್ತೆ. ಇವತ್ತು ನನ್ನ ತಮ್ಮ ಹೆಲ್ಪ್ ಮಾಡ್ತವನೆ, ನನಗೆ ಕಾಯಿ ತುರ್ಕೊಡ್ತವನೆ. ನೆಕ್ಸ್ಟ್ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಫಸ್ಟ್ ಬೆಳ್ಳುಳ್ಳಿ, ನೆಕ್ಸ್ಟ್ ನಿಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಆ್ಯಂಡ್ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ಮಸಾಲೆ ಮತ್ತು ಕಡಲೆಬೇಳೆ ಎರಡೂ ರುಬ್ಕೋಬೇಕು ಸಪ್ರೇಟು. ಈಗ ರುಬ್ಬಿದಾಗಿದೆ ಮಸಾಲೆ ಮತ್ತು ಕಡಲೆಬೇಳೆ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ಕೋತಿದ್ದೀವಿ. ಎಷ್ಟು ಬೇಕಲ್ಲ ನನಗೆ. ನೆಕ್ಸ್ಟ್ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರು. ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಮತ್ತು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡಿರಿ, ಆಮೇಲೆ ಸ್ವಲ್ಪ ಇದಕ್ಕೆಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡೋಣ ಯಾವ್ದು ಕಡಿಮೆ ಆಗುತ್ತೋ. ಕಲಸಿಟ್ಟಿದ್ದೆಲ್ಲ ಮುಗ್ದಿದೆ. ಇವಾಗ ನೆಕ್ಸ್ಟ್ ಅಕ್ಕಿ ಹಸಿಟ್ಟು ಕಲಿಸ್ಕೋಬೇಕು. ನೆಕ್ಸ್ಟ್ ಅಕ್ಕಿ ಹಸಿಟ್ಟು ಕಲಿಸ್ಕೊಳ್ಳಿಕ್ಕೆ 3 ಪಾವು ಕಡಲೆಬೇಳೆಗೆ 4 ಬೌಲಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಳ್ಸ್ಕೊಳ್ಬೇಕು ನೀರನ್ನ. ಯಾಕಂದರೆ ಅದನ್ನು ಕಲಿಸ್ಕೊಳ್ಳೋಕ್ಕೆ ಅಕ್ಕಿ ಹಸಿಟ್ಟನ್ನ ಸೇಮ್ ರೊಟ್ಟಿ ಹೆಂಗೆ ಮಾಡ್ತೀರೋ ಅದೇ ಥರನೇ ಕಲಿಸ್ಕೊಂಡು ಹಾಕ್ಕೊಳ್ತೀವಲ್ಲ ಬಿಸಿನೀರು, ಅದೇ ಥರನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ಕಲಿಸ್ಕೋಬೇಕು. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು. ಜಾಸ್ತಿ ಸುಡ್ತಾ ಇರುತ್ತೆ, ಅದಕ್ಕೆ 1 ಸ್ಪೂನಿಂದ ಕಲಿಸ್ಕೊಳ್ಳಿ. ಈಗ ಆರ್ಕೊಂಡಿರುತ್ತೆ, ಅದಕ್ಕೆ ಕೈಯಲ್ಲೇ ಕಲಿಸ್ಕೋತಾ ಇದ್ದಾರೆ. ನೆಕ್ಸ್ಟು ಚೆನ್ನಾಗಿ ನಾದ್ಕೋಬೇಕು ಸಾಫ್ಟಾಗಿ ಬರೋವರೆಗೂ. ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು. ನಮ್ಮ ಅತ್ತೆಗೆ ಪಾಪ ಕಷ್ಟ ಕೊಡ್ತಾಯಿದ್ದೀನಿ ನಾನು. ನನಗೋಸ್ಕರ ಮಾಡಿಕೊಡ್ತವ್ರೆ ನಮ್ಮ ಅತ್ತೆ ಕಡುಬು. ನಾನೇ ಕೇಳಿ ಮಾಡಿಸ್ಕೊತಾ ಇರೋದು. ನಾನು ತುಂಬ ದಿನ ಆಗಿತ್ತು ತಿಂದೇ ಇರಲಿಲ್ಲ, ಅದಕ್ಕೇ ಮಾಡಿಸ್ಕೊತಾ ಇದ್ದೀನಿ. ಈಗ ಮುಗ್ದಿದೆ. ಇವಾಗ ಕಲಿಸ್ಕೊಂಡ್ರು ನಮ್ಮತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚೆನ್ನಾಗಿ ನಾದ್ಕೊಂಡಿದ್ದಾರೆ. ಇವಾಗ ಅಕ್ಕಿ ಹಸಿಟ್ಟಲ್ಲಿ ಬೌಲ್ ಶೇಪಲ್ಲಿ ರೌಂಡ್ ಮಾಡ್ಕೋತಾ ಇದ್ದಾರೆ. ನೋಡಿ, ಈ ಥರ ಬಂದರೆ ಸಾಕು. ಇವಾಗ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಅದರೊಳಗಡೆ. ಅಂದರೆ ಜಾಸ್ತಿ ಬೇಡ, ಸ್ವಲ್ಪ. ಆ ಬೌಲಿಗೆ ಎಷ್ಟು ಆಗುತ್ತೋ ಅಷ್ಟು. ನೆಕ್ಸ್ಟು ಎಲ್ಲ ಕಡುಬು ರೆಡಿ ಆದಮೇಲೆ ಒಂದು ಇಡ್ಲಿ ಪಾತ್ರೆಗೆ 1/4 ಭಾಗಷ್ಟು ವಾಟರ್ ಆ್ಯಡ್ ಮಾಡಿ 1/4 ಗಂಟೆ ಕಾಯಕ್ಕೆ ಬಿಡಿ. ಅದಾದಮೇಲೆ ಇಡ್ಲಿ ಪಾತ್ರೆ ಇಟ್ಟು ಅದ್ರ ಮೇಲೆ ಬಟ್ಟೆ ಹಾಕಿ 1/4 ಗಂಟೆ ಚೆನ್ನಾಗಿ ಮಳ್ಳಕ್ಕೆ ಬಿಡಿ. ಅದಾದಮೇಲೆ ಎಲ್ಲ ಕಡುಬನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಆ್ಯಡ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ತುಂಬಾ ಆ್ಯಡ್ ಮಾಡಿದ್ದೀವಿ ಇಲ್ಲಿ. ಆಮೇಲೆ ಬಟ್ಟೆ ಮುಚ್ಚಿ ಕ್ಲೋಸ್ ಮಾಡಿ 1/2 ಗಂಟೆ 3/4 ಗಂಟೆ ಬೇಯಿಸ್ಕೋಬೇಕು. ನಾವೊಂದು 40 ಮಿನಿಟ್ಸ್ ಬೇಯಿಸ್ಕೊಂಡ್ವಿ. ಈಗ ರೆಡಿಯಾಗಿದೆ ಕಡುಬು. ಅದಕ್ಕೆ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಚಟ್ನಿ ಮಾಡಿಸ್ಕೊಂಡೆ ನಾನು. ಯಾರ ಮನೆಯಲ್ಲೆಲ್ಲ ಮಾಡ್ತಾರೆ ಆ್ಯಂಡ್ ಯಾರಿಗೆಲ್ಲ ಕಡುಬು ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೇ ಇವತ್ತಿನ ಬ್ಲಾಗು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.